ಏನ್ ದೇವಣ್ಣ, ಮಗಳ ಮದುವೆ ಅಂತೂ ಮಾಡಾಯ್ತು. ಅಪ್ಪ ಮಗ ಇಬ್ರು ದುಡಿತೀರಾ? ದುಡ್ದಿದ್ದೆಲ್ಲ ಎಲ್ಲಿಡ್ತೀರಾ? ದುಡ್ದಿದ್ದೆಲ್ಲ ಚೀಟಿ ಒಂದು ಬಾಯಿಗೆ ಹಾಕಿದ್ವಲ್ಲಪ್ಪ. ಒಳ್ಳೆ ಹೇಳ್ದೆ. ಆ ಕಾಳಮ್ಮ ಸಾಲ ತೀರಿಸ್ಬೇಕಲ್ಲ. ಹೋಗಿ ಹೋಗಿ ಅವಳ ಹತ್ರ ಯಾಕಪ್ಪ ಸಾಲ ಮಾಡ್ದೆ? ಅದ್ ಸರಿ, ಎಲ್ಲಿ ಶಂಕರ? ಅವನು ನೈಟ್ ಕಾಲೇಜ್ ಹೋಗಿದಾನಪ್ಪ, ಇನ್ನೂ ಬಂದಿಲ್ಲ. ಇನ್ನೂ ಅವ್ನು ಓದ್ ಮುಗಿಲಿಲ್ವಾ? ಈ ವರ್ಷ ಮುಗ್ದೋಗುತ್ತೆ ಅಂತ ಕಣ. ಏ ಕುಮಾರ, ನಿನ್ ತಮ್ಮಯ್ಯ ಅಂತೀನಿ, ಈ ಚೀಟಿ ಹಾಕಿದ ವಿಷಯ ಕಾಳಮ್ಮ ಹತ್ರ ಸಾಲ ತಗೊಂಡಿರೋದು ನಮ್ ಶಂಕನಿಗೆಲ್ಲಾದ್ರೂ ಹೇಳ್ಬಿಟ್ಟಿಯಪ್ಪ. ನಾನ್ಯಾಕಪ್ಪ ಹೇಳಿ? ಮೊದ್ಲು ಐಮೂ ಸಾಲ ತೀರ್ಸ್ಬಿಡು, ನಾ ಬರ್ತೀನಿ. ಎತ್ತಗಾಡಿ ನಡಿ ನಡಿ ನಡಿ. ಎಲ್ಲಿ ಮಾಮಣ್ಣ? ವಾಣಿಗೆ 2 ತಿಂಗಳು ಬಡ್ಡಿ ಕಟ್ಬಿಟ್ಟು 4 ತಿಂಗಳಿಂದ ಕಾಗಿ ಆರಿಸ್ತೀನಲ್ಲೇ ಕಚೋರ್. ಅದೇನಾಯ್ತು ಅಂದ್ರೆ, ಸರ್ಕಾರದವರು ಕಾನೂನು ಮಾಡವ್ರೆ ಗ್ಯಾಸ್ ಕಟ್ ಹಾಕ್ಬೇಕು ಅಂತ, ಅದನ್ನ ಹಾಕಿಸ್ದೆ. ಆಮೇಲೆ ಗಾಡಿ ಬೋರ್ಗ್ ಬಂದ್ಬಿಡ್ತು, ಖರ್ಚು ಜಾಸ್ತಿ ಬಂದ್ಬಿಡ್ತಾಣ. ಅದಕ್ಕೆ ಹಿಂಗಾಗೋಯ್ತು. ಏನ್ ಮಾಡುದು ನೀನೇ ಹೇಳು? ಬಿಕ್ಕಿ ಇಕ್ಬಿಡು ಅಣ್ಣ. ನಿನ್ ಖರ್ಚುಗಳು ಕೇಳಕ್ಕೆ ನಂಗೇನ್ ಸಿಕ್ಕಿರ್ಲಿಲ್ಲ. ಅಣ್ಣ ಅಣ್ಣ, ನನ್ ಮಾತು ಕೇಳೋಣ ದಯವಿಟ್ಟು. ಒಂದೇ ಒಂದ್ ತಿಂಗಳು ನಂಗೆ ಟೈಮ್ ಕೊಡ್ಸೋಣ, ಹೆಂಗಾರ ಮಾಡಿ ತೀರ್ಸ್ಬಿಡ್ತೀನಿ. ಬಿಟ್ರೆ ಮೆಟ್ಟ ಹೊಡಿತಾಳ ಕಾಳ ಮಕ್ಕಳು ನೋಡ್ಲಾ. ಅದೇನ್ ಪುರಾಣ ಹೇಳ್ತೀಯೋ ಆ ಅಕ್ಕನ ಮುಂದೆ ಹೇಳಿ. ನಡ್ಡಿ. ಅಯ್ಯೋ, ಹಂಗೆಲ್ಲ ಮಾತಾಡ್ಬೇಡ. ನೀನೇ ನನ್ ಪರವಾಗಿ ಏನಾದ್ರು ಹೇಳ್ಬಿಡು, ಇಲ್ಲಾಂದ್ರೆ ಮರ್ಯಾದೆ ಹೋಗುತ್ತೆ. ಮರ್ಯಾದೆ ಮರ್ಯಾದೆ ಅಂದ್ರೆ ನಮ್ ಕಡೆ ಏನು ಅಂತ ಕೇಳ್ತಾರೆ. ನಡ ಏನ ಶೇಖರಪ್ಪ ಸೂರುಟಿ ಹಾಕವನೆ ಅಂತ ನಿಂಗೆ ಟೈಮ್ ಕೊಡ್ತಾ ಇದೀನಿ. ಅದ್ ಯಾವಾಗ ಕೊಡ್ತಿ ಅಂತ ಕರೆಕ್ಟ್ ಆಗಿ ಹೇಳ್ಬಿಡು. ಹೇಳಿದ್ನಲ್ಲ, ಒಂದ್ ತಿಂಗಳು ಟೈಮ್ ಸಾಕು, ಎಲ್ಲ ಕೊಟ್ಬಿಡ್ತೀನಿ, ಚುಕ್ತ ಮಾಡ್ಬಿಡ್ತೀನಿ. 1 ತಿಂಗಳು. ಇದೇ ಫಸ್ಟ್ನೇ ವಾರ್ನಿಂಗು, ಲಾಸ್ಟ್ನೇ ವಾರ್ನಿಂಗು, ಎಲ್ಲ ವಾರ್ನಿಂಗು. 8,000 ಇದೆ. ಇನ್ 2,000 ರೂಪಾಯಿ ಇದ್ದಿದ್ರೆ 1 ತಿಂಗಳ ಬಡ್ಡಿ ಕಾಳಮ್ಮನ ಕೊಟ್ಬಿಟ್ಟು ಉಳಿದ ದುಡ್ಡಿಗೆ ಇನ್ ಸ್ವಲ್ಪ ದಿವಸ ಟೈಮ್ ಕೇಳ್ಬೋದಾಗಿತ್ತು. ಏನ್ ಮಾಡೋದು? ಅಮ್ಮ ಬಂದಪ್ಪ. ಅಮ್ಮ ಏನು ನೋಡಿ ಯಾರು ಬಂದಿದ್ದಾರೆ. ಅಮ್ಮ, ಗೀತಾ ಅತ್ತೆ. ಒಳ್ಳೇದಾಗ್ಲಿ ಹೇಳಪ್ಪ. ಎದ್ದೇಳಮ್ಮ. ಚೆನ್ನಾಗಿದೆಯಮ್ಮ? ನಾನ್ ಚೆನ್ನಾಗಿದ್ದೀನಮ್ಮ. ನಾನ್ ಚೆನ್ನಾಗಿದ್ದೀನಿ. ಗುಡ್ಕಲ್ಲಿದ್ದಾಗಿದ್ದೀನಲ್ಲ, ಅವಳಿ ಜವಳಿ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ಆಕಾಶು, ಏನಪ್ಪ ಇದ್ದಕ್ಕಿದ್ದಾಗೆ ದುಬೈಗೆ ಹೋಗ್ತಾ ಇದೀಯ? ಏನ್ ಸಮಾಚಾರ? ಏನ್ ಮಾಡೋದ್ ಮಾವ, ಕೆಲ್ಸನೇ ಅಂತದ್ದು, ತಪ್ಪಿಸ್ಕೊಳಕ್ ಆಗಲ್ಲ. ಅದು ಅಲ್ದೆ ಗೀತಾ 7 ತಿಂಗಳು ಗರ್ಭಿಣಿ, ಸ್ವಚ್ಛಲ ಹೆರಿಗೆ ನಿಮ್ಮನೇಲಿ ಆಗ್ಬೇಕಂತ ಫೋರ್ಸ್ ಮಾಡಿದ್ರಲ್ಲ, ಅದಕ್ಕೆ ಬಿಟ್ಟು ಹೋಗೋಣ ಅಂತ ಬಂದೆ. ಆದ್ರೆ ಹೆರಿಗೆ ಟೈಮಲ್ಲಿ ಬಂದೋಗ್ತೀನಿ. ಓ, ಹಾಗಾದ್ರೆ ಬಂದು ಹೋಗ್ಬೋದಾ? ದುಬೈ ಕೆಂಗೇರಿ ಪಕ್ಕದಲ್ಲ ತಾನೇ ಇರೋದು. ಆಟೋದನ್ನ ಕರ್ಕೊಂಡ್ ಬರ್ತಿದ್ದೀನಿ ಅವಾಗ ಮೊದಲಿಂದ ಕೇಳಿದ್ರೆ. ನೀವೇನು ತಲೆ ಕೆಡಿಸ್ಕೊಂಬೇಡಿ, ಅಕ್ಕ ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ. ನೀವು ಆರಾಮಾಗಿ ಟೆನ್ಷನ್ ಇದೆ, ಹೊರಟ್ ಬನ್ನಿ. ಎಷ್ಟು ಬೇಕಾಗಿತ್ತು? ಅಲ್ಲ ರೀ, ಈ ಶುಕ್ರವಾರನೇ ಶ್ರೀಮಂತದ ಕಾರ್ಯ ಇಟ್ಕೊಂಡ್ಬಿಡೋಣ. ಕೈಯಲ್ಲಿ ದುಡ್ಡಿದಾಗ್ಲೇ ಆ ಕೆಲ್ಸ ಮಾಡಿ ಮುಗಿಸ್ಬಿಡೋದು ಒಳ್ಳೇದಲ್ವಾ? ಅಲ್ವೇ? ಇಲ್ಲ ಅಂದ್ರೆ ನೀವು ಅದು ಇದು ಅಂತ ಖರ್ಚು ಮಾಡ್ಬಿಡ್ತೀರಾ. ಅಲ್ಲ ಕಣೆ, ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಕೊಡ್ರಿ. ಅಲ್ವೇ? 5 ಅಯ್ಯೋ ದೇವ್ರೆ, ಏನಪ್ಪ ಪರೀಕ್ಷೆ? ತಗೋ ಪದ್ಮಕ್ಕ, ನಿನ್ ಯಜಮಾನ ಕೊಟ್ಟು ಕಳಿಸ್ದ. ನಾನೇ ಈಗ ಅವ್ನಿಗೆ ಅಸ್ಟೆಂಟ್. ಏನೋ ತರ್ಲೆ. ಅಕ್ಕ, ಅಲ್ಲಿ ಡ್ರೈವರ್ ಮನೆ ಕಣ್ಣು ಹಿಡಿದ್ಬಿಟ್ಟಕ್ಕ. ನಾನೀಗ ಅವ್ರ ಮನೆ ಮುಂದೆ ಇರೋದು. ಆ ಪದ್ಮಕ್ಕ ಸಾಲ ಕೊಡ್ಬೇಕಲ್ಲಕ್ಕ, ಅವ್ರ ಗಂಡನೇ ಇವನು. ಅವನೀಗ ಅವ್ನ ಹೆಂಡತಿ ಜೊತೆ ಮಗು ಎತ್ಕೊಂಡು ಮಾತಾಡ್ತಿದ್ದಾನಕ್ಕ. ಆದಷ್ಟು ಬೇಗ ಬಂದ್ಬಿಡಕ್ಕ. ಎಲ್ಲಿ ನಿನ್ ಗಂಡ? ಅವ್ರೂರಲ್ಲಿಲ್ಲ. ಗಂಡನಿಗೆ ಹೇಳೆ, ಈ ಮಗು ಅವನಿಗೆ ಹುಟ್ಟಿದ್ರೆ ಬಂದು ಅವನ್ನ ಬಿಡಿಸ್ಕೊಂಡು ಹೋಗಿ ಹೇಳು. ಆ ಕಾಳಮ್ಮನ ಮಗಳು ಮಾಯಾ ನಮ್ಮ ಮನೆಗೆ ಬಂದು ನಮ್ಮ ಮಗುನ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಅವ್ರು ಯಾಕಯ್ಯ ನಿನ್ ಮಗುನ ಎತ್ಕೊಂಡು ಹೋಗ್ತಾರೆ? ನೀನೇನಾದ್ರೂ ಅವ್ರಿಗೆ ದುಡ್ಡು ಇಟ್ಕೊಡ್ಬೇಕಾ? ಹೌದು ಸರ್. ನೀನೇ ಟ್ಯಾಪೆ ನನ್ ಮಗ, ಇನ್ನೊಬ್ಬರ ಮೇಲೆ ದೂರ್ ಕೊಡಕ್ ಬಂದಿದ್ಯಾ? ಹೊರಗಡೆ ಕೂತ್ಕೊಳ್ಳೋ, ಆಮೇಲೆ ವಿಚಾರಿಸ್ತೀನಿ. ಹಲೋ ಮೇಡಮ್, ಇಲ್ಲೊಬ್ಬ ಬಡವ ಅವ್ರ ಮಗುನ ನೀವು ಕಿಡ್ನಾಪ್ ಮಾಡಿದ್ದೀರ ಅಂತ ಇಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನೆ. ಹೌದಾ? ನನ್ನ ಮಗನ ಅಲ್ಲೇ ಇಟ್ಕೊಂಡಿರಿ, ನಾನೀಗ್ಲೇ ಬರ್ತೀನಿ.
403 ಸರ್ ಕರಿ ಅವ್ರನ್ನ. ಓಕೆ ಸರ್. ಮೇಡಮ್ ಇವ್ರೆ. ಎಲ್ಲ ನಿನ್ ಗಂಡ ಇವ್ರೆ ನನ್ ಗಂಡ. ಮಾಮ ಇವ್ನ ಎಷ್ಟ್ ಕೊಡ್ಬೇಕು? 54,000. ಈಗೇನಂತ ಇನ್ಸ್ಪೆಕ್ಟ್ರೆ? ಅದೇ ಮೇಡಮ್, ಇವ್ರ ಮಗುನ ನೀವೇ ಕಿಡ್ನಾಪ್ ಮಾಡಿದೀರಾ ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಅದಕ್ ಮೊದ್ಲು ನಾನೊಂದ್ ಕಂಪ್ಲೇಂಟ್ ಕೊಡ್ತೀನಿ, ಬರ್ಕೊಡಿ. ಹೇಳಿ ಮೇಡಮ್. ನಾನ್ ಸಾಲ ವಸೂಲಿ ಮಾಡಕ್ ಹೋದಾಗ ನನ್ನೇ ರೇಪ್ ಮಾಡಕ್ ಪ್ರಯತ್ನ ಪಟ್ಟ. ಮೇಡಮ್ ಯು ಡೋಂಟ್ ವರಿ, ನಾನಿದ್ದೀನಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ? ಈಗ ಮಾಯಮ್ಮನ ಮೇಲೆ ಕಂಪ್ಲೇಂಟ್ ಕೊಡ್ರಿ. ಯಾವನ ಪುಡಾರಿ ದುಡ್ಡು ಗ್ಯಾಸ್ ಸಿಲಿಂಡರ್ ಹಾಕಿ ಅಂತ ಕಷ್ಟ ನಮಗೆ. ಬನ್ನಿ ಹೋಗೋಣ. ಮನುಷ್ಯ ರಾಕ್ಷಸರ ನೀನು ದನಿ ಕೂಡ ಹೊಡಿತಾ ಇದೆಯಲ್ಲ, ನೀನವನ ಕೇಳೋದಕ್ಕೆ? ನಾನು ಯಾವನಾಗಿರ್ಬೋದಯ್ಯ? ಅವ್ನು ಹೊಡಿತಾ ಇದ್ದೀನಿ. ಬಡವ ನಿಮ್ ಮೇಲೆ ಕಂಪ್ಲೇಂಟ್ ಕೂಡ ಬಂದಿದ್ದಲ್ಲ, ಅವ್ನು ಸತ್ತೋಗ್ಬಿಟ್ಟಿದ್ದಾನೆ. ಮೊದ್ಲು ಆ ಮಗುನ್ ತಂದು ಒಪ್ಪಿಸ್ಬಿಡಿ, ಇಲ್ಲಾಂದ್ರೆ ಕೇಸ ಬೇರೆ ರೂಟ್ ಹೋಗ್ಬಿಡುತ್ತೆ. ಓಕೆ. ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ದಯವಿಟ್ಟು ಕೂಗೋದ್ ನಿಲ್ಸಿ ಪ್ಲೀಸ್. ನಿಮ್ಮಲ್ಲಿ ಮುಖ್ಯವಾದವರು ಯಾರು? ಒಳಗ್ ಬನ್ನಿ ಮಾತಾಡೋಣ. ಸರ್, ಇಲ್ಲಿ ಲಾಕಪ್ ಡೆತ್ ಆಗಿ ಸತ್ತಿರೋದು ಒಬ್ಬ ಆಟೋ ಡ್ರೈವರ್. ಇಲ್ಲಿ ಸೇರೋ ನಾವೆಲ್ಲರೂ ಆಟೋ ಡ್ರೈವರ್ಸೇ. ಇಲ್ಲೆಲ್ಲರೂ ಮುಖ್ಯವಾದವ್ರೆ. ನ್ಯಾಯ ತೀರ್ಮಾನ ಮಾಡೋದಕ್ಕೆ ಒಳಗೆ ಹೊರಗೆ ಬೇಕಾಗಿಲ್ಲ ಸರ್. ನೀವೇನ್ ತೀರ್ಮಾನ ಮಾಡ್ತೀರೋ ಇಲ್ಲೆಲ್ಲರೂ ಮುಂದಿನ ತೀರ್ಮಾನ ಮಾಡಿ. ತಪ್ಪು ಮಾಡ್ರೆ ಇವ್ನಿಗೆ ಏನ್ ಪನಿಷ್ಮೆಂಟ್ ಕೊಡ್ತೀರಾ? ಗಂಡನ್ ಕಳ್ಕೊಂಡು ವಿಧವೆ ಆಗಿರೋ ಈ ಹೆಂಗಸಿಗೆ ಏನ್ ಪರಿಹಾರ ಕೊಡ್ತೀರಾ ಅಂತ ಎಲ್ರ ಮುಂದೆ ಈಗಲೇ ಹೇಳ್ಬೇಕು ಸರ್. ಸರ್ ಅದು ಶಾಟ್ ಅಪ್. ನಿನ್ ರೆಕಾರ್ಡ್ಸ್ ಎಲ್ಲ ರೆಫರ್ ಮಾಡಿ ಬಂದಿದ್ದೀನಿ. ಈ ಕ್ಷಣನೇ ನಿನ್ನನ್ನ ಸಸ್ಪೆಂಡ್ ಮಾಡಿದ್ದೀನಿ. ನೋಡಿ, ಕಾನೂನಿನ ಪ್ರಕಾರ ಅವನಿಗೆ ಶಿಕ್ಷೆ ಆಗೇ ಆಗತ್ತೆ. ಈಗ ಈ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಈಕೆಗೆ ಸರ್ಕಾರದಿಂದ ಆದಷ್ಟು ಬೇಗ ಪರಿಹಾರ ಸಿಗೋ ಹಾಗೆ ನಾನ್ ವ್ಯವಸ್ಥೆ ಮಾಡ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಮುಂದೆ ನಡಿಬೇಕಾದ ಕಾರ್ಯಕ್ಕೆ ಪದ್ಮಕ್ಕೆ ಸಹಾಯ ಮಾಡಕ್ಕೆ ಯಾರು ಇಲ್ಲ, ನಾವುಗಳೇ ಸಹಾಯ ಮಾಡಬೇಕು. ನಮ್ಮೆಲ್ಲರೂ ಒಂದಿನ ಸಂಪಾದನೆ ಅವ್ರಿಗೆ ಕೊಡಬೇಕು. ಏನಂತೀರಾ? ನಾನು ಕಾಕಿ ಬಟ್ಟೆ ಹಾಕಿರೋದ್ರಿಂದ ನಿನ್ನೆ ಕಾಕಿ ಬಟ್ಟೆಗೆ ಮರ್ಯಾದೆ ಕೊಟ್ಟು ಇಷ್ಟೊತ್ತವರೆಗೂ ಸುಮ್ಮನೆ ಇದ್ದೆ. ನನಗೇನು ಮಾಡ್ಬೇಡ, ಇದ್ರಾಗ ನಂದೇನು ತಪ್ಪಿಲ್ಲ. ಎಲ್ಲ ಮಾಯಾ ಮೇಡಮ್ ಹೇಳ್ದಂಗೆ ಕೇಳಿದೆ. ಅವರೇ
ಒಬ್ಬ ಪಾಪದ ಆಟೋ ಡ್ರೈವರ್ನ ಸಾಯಿಸಿ ಒಂದ್ ಹೆಣ್ಣನ್ನ ವಿಧವೆ ಮಾಡಿ ಒಂದು ಮಗುನ ಅನಾಥನ ಮಾಡಿ ಪೋಸ್ಟ್ ಕೂತಿದ್ಯಾ? ನಿಮ್ದು ಮನಸ್ಸಲ್ಲ ಕಡೆ, ತುಕ್ಕಿಡಿದ ಕಬ್ಬ. ಆ ವೇಸ್ಟ್ ಬಾಡಿ ಡೆಡ್ ಬಾಡಿ ಆಗಿದ್ದಕ್ಕೆ ಕಾರಣ ನಾನಲ್ಲ ಕಣೋ, ನೀನು. ನಾನ್ ಟಾರ್ಗೆಟ್ ಇಟ್ಟಿದ್ದು ನಿನಗೆ. ಯಾರೋ ಅಬ್ಬೆ ಪಾರಿ ಟಿಕೆಟ್ ತಗೊಂಡು ನಿನ್ನನ್ನು ಬರ್ತಿಸ್ಬಿಟ್ಟ. ನಾನಾಗ್ಲೇ ಸ್ಕೆಚ್ ಹಾಕಿದ್ದೀನೋ ನಿನ್ನ ಹೇಗ್ ಬರ್ಬಾದ್ ಮಾಡಿ ಸಿಕ್ಕಾಕಿಸ್ತೀನಿ ಅಂತ ನೋಡ್ತಾ ಇರು. ಸಿಕ್ಕಾಕೊಟ್ರ ನಾನಲ್ಲ, ನೀನು. ರೇಪ್ ಅಟೆಂಪ್ಟ್ ಅಂತ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟು ಒಬ್ಬನ್ ಸಾವು ಕಾರಣ ಅದೆಲ್ಲ ನೀನು. ನಿಜವಾದ ರೇಪ್ ಅನ್ನೋದು ಹೇಗಿರುತ್ತೆ ಅಂತ ಈಗ ನಾನ್ ನಿನಗೆ ತೋರಿಸ್ತೀನಿ ಕಣೆ, ನಾನ್ ತೋರಿಸ್ತೀನಿ. ಗೊತ್ತಾಯ್ತೇನೆ ಗಂಡು ಗಂಡಿಗೆ ಏನು ವ್ಯತ್ಯಾಸ ಅಂತ. ಚಿಟ್ಕೆ ಹೊಡೆದ್ರೆ ನಿನ್ ಲೈಫ್ ನ ಸರ್ವನಾಶ ಮಾಡಾಕ್ಬಿಡ್ತೀನಿ. ಆದ್ರೆ ನಿನ್ ಈ ಕಚರ ದೇಹ ಮುಟ್ಟಿ ನಾನ್ ಕಚರ ಹಾಕಿ ಇಷ್ಟ ಇಲ್ಲ. ನೀನ್ ರೇಪ್ ಮಾಡಕ್ಕೂ ಲಾಯಕ್ಕಿಲ್ದಿರೋಂತ ರಾಕ್ಷಸಿ ನೀನು. ಇದೇ ಕೊನೆ. ಇನ್ನೊಂದ್ ಸತಿ ಯಾವ್ದಾರ ಬಡಬಗರ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸಿದೀಯೋ ಬ್ಯಾಂಡಿಟ್ ಕ್ವೀನ್ ತರ ರೋಡ್ ಮೆರವಣಿಗೆ ಮಾಡಿಸ್ಬಿಡ್ತೀನಿ. ಬಿ ಕೇರ್ಫುಲ್.